ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಹುಡುಗರು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮ್ಮ RX ಅಭಿ ಮಾತಾಡ್ತಿರೋದು. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ದಮ್ ಬಿರಿಯಾನಿ ಮಾಡ್ತೀನಿ ಅಂದರು. ಅದಕ್ಕೆ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮ್ಗೆ ನೋಡಿಸ್ಕೊಡ್ತೀನಿ ಬನ್ನಿ. ಪಾತ್ರೆ ಹಾಕಿ ಎಣ್ಣೆ ಇಟ್ಟು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಮತ್ತು 3 ದಪ್ಪದಾದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ರು ಅದನ್ನು ಹಾಕಿ ಮತ್ತು 10 ಹಸಿಮೆಣಸಿನಕಾಯಿ ಹಾಕಿದ್ರೆ ಅವ್ರಿಗೆ ಖಾರಕ್ಕೆ ಯಾವ ಥರ ತಕ್ಕಂಗೆ ಬೇಕು. ಎಷ್ಟು kg ಚಿಕನ್ನಪ್ಪ ಅಂದರೆ 3 kg ಚಿಕನ್ನು. 3 kgಗೆ 3 ಈರುಳ್ಳಿ ಸಾಕಂದರೆ ಅವ್ರವ್ರ ಇಷ್ಟಕ್ಕೆ ತಕ್ಕಂತೆ ಅವ್ರು ಹಾಕ್ಕೊಬೇಕು. ಸರಿ ಅಂತೇಳ್ಬಿಟ್ಟು ಇದೆಲ್ಲ ಫುಲ್ಲು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ತಿರ್ಸ್ಕೊಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 kg ಹಾಕಿದ್ದಾರೆ. ಯಾಕಪ್ಪ ಅಂದರೆ 3 kgಗೆ ಸಾಕು ಅಂತ ನಾನು ಕೇಳಿದ್ದಕ್ಕೆ ಅವ್ರವ್ರಿಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಹಾಕ್ಕೊಬೇಕು. ನಾವು ಹೇಳ್ದಂಗೆಲ್ಲ ಆಗಲ್ಲಪ್ಪ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ತಿರ್ಸ್ಕೊತಾ ಇದ್ದಾರೆ. ಯಾಕಪ್ಪ ಅಂದರೆ ತಳ ಅಂಟಬಾರ್ದು, ಬರೀ ಹಸಿ ಇದಿರುತ್ತೆ ಅಂತೇಳ್ಬಿಟ್ಟು ಕ್ಲೀನಾಗಿ ತಿರ್ಸ್ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ನೋಡಿ ಯಾವ ಥರ ಮತ್ತು ಅದ್ರಿಗೆ ಎಷ್ಟು ಬೇಕೋ ನೀರೆಲ್ಲ ಹಾಕ್ಬಿಟ್ಟು ಕಸೂರಿ ಮೇಥಿ ಹಾಕಿದ್ರು. ಮತ್ತು ರೆಡ್ ಚಿಲ್ಲಿ ಪೌಡರು ಹಾಕ್ತಾಯಿದ್ದಾರೆ. ಖಾರ ನಿಮಗೆ ಯಾವ ಥರ ಬೇಕೋ ಆ ಥರ ಎಷ್ಟಿರಬೇಕು ಏನು ಖಾರ ಅಂತ ನಾವು ಹೇಳೋದಲ್ಲ, ನಿಮ್ಗೆ ಟೇಸ್ಟ್ ತಕ್ಕಂಗೆ ಖಾರ ಎಲ್ಲ ಹಾಕಿ ಕ್ಲೀನಾಗಿ ಕಲಿಸ್ಕೊಬೇಕು. ಮತ್ತು ನೋಡಿ ಮಸಾಲೆ, ಮಟನ್ ಮಸಾಲೆ ಆಚಿ ಎವರೆಸ್ಟ್ ಅನ್ನು ಹಾಕಿ ಎಲ್ಲ ಕ್ಲೀನಾಗಿ ತಳ ಅಂಟ್ತೀರ ಕ್ಲೀನಾಗಿ ಮಾಡ್ತಿದ್ದಾರೆ. ಮತ್ತು ಧನಿಯಾ ಪುಡಿ ನಮ್ಮ ಚಿಕ್ಕಮ್ಮವರು 3 ಸ್ಪೂನು 4 ಸ್ಪೂನು ಹಾಕ್ತವ್ರೆ. ನಿಮಗೆ ಯಾವ ಥರ ಬೇಕೋ ನೀವು ಹಾಕ್ಕೊಳ್ಳಿ. ಮತ್ತು ಮೊಸರು ಅರ್ಧ ಲೀಟ್ರ್ ಹಾಕಿದರು. ಏಕೆಂದರೆ ಇದರ ರಹಸ್ಯ ನಿನಗಿನ್ನೂ ಗೊತ್ತಿಲ್ಲ ಅಂತಂದರು. ಮತ್ತು ಅದ್ರ ಜೊತೆಗೆ ಹಾಲು 1/4 ಲೀಟ್ರ್ ಹಾಕಿದರು. ನಾನು ಏನಕ್ಕೆ ಅಂತ ಕೇಳಿದ್ದಕ್ಕೆ ಇದರಲ್ಲಿ ದಮ್ ಕಟ್ಟಬೇಕಾದ್ರೆ ಮುಸ್ಲಿಮವರು ಇದೇ ಥರ ಮಾಡೋದು ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಎಲ್ಲ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡಿದ್ರು. ಕೊತ್ತಂಬರಿ ಸೊಪ್ಪನ್ನು ಹಾಕಿದರು. ಕೊತ್ತಂಬರಿ ಸೊಪ್ಪು ಎಲ್ಲ ಆದಮೇಲೆ 3 ದಪ್ಪದಾದ ಟೊಮೊಟೊನ ಕಟ್ ಮಾಡ್ಕೊಂಡಿದ್ರು, ಅದನ್ನು ಹಾಕಿದರು. ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಯಾವ ಥರ ತಿರ್ಸ್ತಾ ಇದ್ದಾರೆ ನೋಡಿ. ಎಲ್ಲ ಕ್ಲೀನಾಗಿ ತಿರ್ಸ್ಕೊಬೇಕಂತೆ. ಮತ್ತು ತೊಳೆದಿಕೊಂಡಿರೋ ಚಿಕನ್ನ ಎತ್ತಿ ಒಂದೇ ಜಾಗದಲ್ಲಿ ಹಾಕ್ದಿರ ನಮ್ಮ ಚಿಕ್ಕಮ್ಮವರು ಕ್ಲೀನಾಗಿ ಪೀಸಸ್ ವೈಸ್ ಎತ್ತಿ ಯಾವ ಕಡೆ ಬೇಕೋ ಆ ಥರ ಹಾಕ್ತಿದ್ದಾರೆ. ಯಾಕಂದರೆ ಒಂದೇ ಹತ್ರ ಹಾಕಿದರೆ ಉಪ್ಪು ಖಾರ ಚೆನ್ನಾಗಿಡಲ್ಲ. ಎಲ್ಲ ಕ್ಲೀನಾಗಿ ಹಿಡಿಬೇಕಂದ್ರೆ ಸುತ್ತೂರು ಹಾಕ್ಕೊಬೇಕು, ಒಂದೇ ಹತ್ರ ಹಾಕ್ಬಾರ್ದು ಅಂಥೇಳಿ ಕ್ಲೀನಾಗಿ ಕೈಯಲ್ಲೇ ಎತ್ತಿ ಯಾವ ಥರ ಬೇಕೋ ಹಾಕ್ತಾಯಿದ್ದಾರೆ ನೋಡಿ. ಎಲ್ಲ ಬೇಯ್ತಾ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತಂದರು ನಾನು ಕೇಳಿದ್ದಕ್ಕೆ. ಮತ್ತು ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಕಲಿಸ್ತಾ ಇದ್ದಾರೆ ನೋಡಿ ಯಾವ ಥರ ಕಾಣಿಸ್ತಾಯಿದೆಯೋ. ನಾನು ಸಾಂಬಾರು ಅಂತ ಅಂದ್ಕೊಂಡ್ಬಿಟ್ಟಿರ, ಸಾಂಬಾರಲ್ಲ ಇದು ಬಿರಿಯಾನಿ ಮಾಡೋದಕ್ಕೆ ಯಾವ ಥರ ತಯಾರಿ ಮಾಡ್ತಿದ್ದಾರೆ ಅಂತ ನೋಡಿಸ್ಕೊಡ್ತಾರೆ. ಕ್ಲೀನಾಗಿ ಕುದಿಯೋಕೆ ಬಿಟ್ಟು ಮತ್ತು ಬಿಸಿ ನೀರು ಕಾಯಿಸ್ತಾಯಿದ್ರು. ಏನಕ್ಕಪ್ಪ ಅಂದರೆ ಅನ್ನ ಮಾಡೋದಕ್ಕೆ. ಯಾಕಪ್ಪ ಅಂದರೆ ಅನ್ನನ ಸಪ್ರೇಟಾಗಿ ಮಾಡ್ಕೊಂಡು ಮತ್ತು ಅದನ್ನ ಯಾವ ಥರ ಹಾಕ್ತಾರೆ ನೋಡಿಸ್ಕೊಡ್ತೀನಿ ಬನ್ನಿ. ಇವತ್ತು ನಮ್ಮ ಚಿಕ್ಕಮ್ಮ ಅವ್ರು ಬಳಸಿರೋ ರೈಸ್ ಬಂದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅಂತ. ಅದೆಲ್ಲ ಚೆನ್ನಾಗಿ ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಅಂದರೆ ಒಂದೇ ಹತ್ರ ಬೀಳ್ದಿರ ಸುತ್ತೂರು ಹಾಕ್ತಿದ್ದಾರೆ. ಯಾಕೆಂದರೆ ಆಗಲೇ ಹೇಳಿದ್ದೀನಿ ನಿಮಗೆ, ಒಂದೇ ಹತ್ರ ಹಾಕಿದರೆ ಟೇಸ್ಟಿಂಗ್ ಎಲ್ಲ ಹೊರಟೋಗುತ್ತೆ ಅಂತೇಳಿ. ಮತ್ತು ಪುದೀನ ಸ್ವಲ್ಪ ಹಾಕಿದರು. ಏನಕ್ಕೆ ಅಂದರೆ ಸ್ವಲ್ಪ ಫ್ಲೇವರು ಚೆನ್ನಾಗಿರಲಿ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇದು ಕುದೀತಾಯಿತ್ತು ಚಿಕನ್ನು. ಈ ಕಡೆ ರೈಸ್ ಎಲ್ಲ ಬೆಂದಿತ್ತು ನೋಡಿ ಯಾವ ಥರ ಬೆಂದಿದೆ ನೀವೇ. ಯಾಕಂದರೆ ಸಪ್ರೇಟ್ ಮಾಡ್ಕೊಬೇಕಲ್ಲ ಅದರಿಂದ. ಮತ್ತು ರೈಸ್ ಎತ್ತಿ ನೋಡಿ ಒಂದೇ ಹತ್ರ ಹಾಕ್ದಿರ ಎಲ್ಲ ಕ್ಲೀನಾಗಿ ಪೀಸಸ್ ಮೇಲೆ ಬೆಳ್ಳಿ ಸುತ್ತೂರು ತಳ ಅಂಟದಿರ ಇರುತ್ತೆ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ದಮ್ ಕಟ್ಟೋಕ್ಕಂತ ಎಲ್ಲ ಪರ್ಫೆಕ್ಟ್ಲಿ ರೆಡಿ ಮಾಡ್ತಾವ್ರೆ ನೋಡಿ. ಇವತ್ತಿನ ಕಂಟೆಂಟ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಹಳ್ಳಿ ಹುಡುಗ RX ಅಭಿ ನೋಡಿ. ಇವತ್ತಿನ ದಮ್ ಬಿರಿಯಾನಿ ಯಾವ ಥರ ಇದೆ ನಮ್ಮ ಮನೆ ಅಂತೇಳ್ಬಿಟ್ಟು ಹೇಳ್ತಾರೆ. ರೈಸ್ ಎಷ್ಟು ಅನ್ನ ಅಕ್ಕಿ ಎಷ್ಟು ಉಪಯೋಗಿಸಿದ್ರೆ 3 kgನೇ ಅನ್ನ ಅಕ್ಕಿನೂ. ಮತ್ತು GRB ತುಪ್ಪ 5 ಸ್ಪೂನು ಹಾಕಿದರು. ನಿಮಗೆ ಯಾವ ಥರ ಬೇಕೋ ನಿಮ್ಮ ಮನೆಯಲ್ಲಿ ನೀವು ರುಚಿಗೆ ತಕ್ಕಂತೆ ಹಾಕ್ಕೊಬೇಕು
ನಮಗೆ ಸಾಕು ಅಂತೇಳಿ ನಮ್ಮ ಚಿಕ್ಕಮ್ಮ 5 ಸ್ಪೂನ್ ಹಾಕಿದರು. ಸರಿ ಅಂತೇಳ್ಬಿಟ್ಟು ಎಲ್ಲ ನೋಡಿ ಒಂದ್ಸಲ ಅದ್ರಾಗೆ ನೀರು ಎಷ್ಟು ಬೇಕೋ ಎಲ್ಲ ನೋಡಿ ಕರೆಕ್ಟಾಗಿ ಅಳತೆ ಹಾಕಿ ಥರ ಇಕ್ಬಿಟ್ಟು ಮತ್ತು ದಮ್ ಕಟ್ಟಿ ಇಕ್ಕಿದ್ರು. ಮತ್ತು ದಮ್ ಇಳಿಸಿದಾದ್ಮೇಲೆ ಯಾವ ಥರ ಇದೆ ಅಂತ ನೋಡಿ ನೀವೇ. ಸೂಪರಾಗಿ ಆಗಿದೆ ಬಿರಿಯಾನಿ ಮಾತ್ರ. ತಿನ್ನೋದಕ್ಕೆ ಅದೇ ಥರ ಅಲ್ಟಿಮೇಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಒಂದು ಸೈಡಿಂದ ಎತ್ಕೊಬೇಕು ಬಿರಿಯಾನಿ, ಯಾಕಂದರೆ ಸೆಂಟ್ರಲ್ಲೆಲ್ಲ ಎತ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ ನನ್ನ ತಮ್ಮ ಗಗನ್ ಯಾವ ಥರ ತಿಂತಾಯಿದ್ದಾನೆ, ಟೇಸ್ಟ್ ಅಂತೂ ಹೆವಿ ಇದೆ ಅಂತ ಹೇಳ್ತಾಯಿದ್ದಾನೆ.